ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ಕಥಾಸರಣಿಯ 50ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೋಗೋಣ. ಸ್ನೇಹಿತರೆ, ಕಾರಣಾಂತರಗಳಿಂದ ಸ್ವಲ್ಪ ದಿನದಿಂದ ವಿಡಿಯೋ ಹಾಕೋದಿಕ್ಕಾಗಿಲ್ಲ. ನಿಮ್ಮೆಲ್ಲರ ಹತ್ರನೂ ನಾನು ಸಾರಿ ಕೇಳ್ತೀನಿ. ಸಾರಿ. ಓಕೆ, ಕತೆಗೋಗೋಣ. ಅನ್ವಿತಾ ಮೈಕ್ ತೆಗೆದುಕೊಂಡು ಅಲ್ಲಿದ್ದ ಜನಸಮೂಹವನ್ನ ನೋಡ್ತಾ, ಹೌದು, ನಾನ್ ನಿಮ್ಗೆ ನನ್ನ ಜೀವನಕ್ಕೆ ಸಂಬಂಧಿಸಿದ ಒಂದು ರಹಸ್ಯವನ್ನ ಹೇಳ್ಬೇಕಾಗಿದೆ. ಅದ್ರ ಬಗ್ಗೆ ಯಾರು ಹೀಗೆ ಸಾರ್ವಜನಿಕವಾಗಿ ಮಾತಾಡೋದಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು. ಮಾತಾಡೋಕೆ ರೆಡಿ ಆಗ್ತಿದ್ದಂತೆಯೇ ಅನ್ವಿತಾ ಒಂದು ಕ್ಷಣ ತಡೆದು ಆಶಿಕ್ನತ್ತ ನೋಡಿದ್ಲು. ಆಶಿಕ್ ತನ್ನ ಕಣ್ಣುಗಳಿಂದಲೇ ಸತ್ಯವನ್ನಷ್ಟೇ ಬೇಗ ಹೇಳು ಅಂತ ಸೂಚಿಸ್ತಿದ್ದಾನೆ ಅಂತ ಆಕೆಗೆ ಅನ್ನಿಸ್ತು. ಆ ಕ್ಷಣದಲ್ಲಿ ಅವಳ ಕೈಗಳು ನಡುಗ್ತಾ ಇದ್ವು. ಆದ್ರೆ ತನ್ನನ್ನ ಮತ್ತೆ ರಾಘವನನ್ನ ಉಳಿಸ್ಕೊಳ್ಳೋಕೆ ಅವಳಿಗೆ ಸತ್ಯ ಹೇಳೋದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಕೊನೆಗೆ ಇದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಐ ಆಮ್ ಪ್ರೆಗ್ನೆಂಟ್ ಎಂದು ಒಂದೇ ವಾಕ್ಯದಲ್ಲಿ ಒಪ್ಕೊಂಡ್ಲು. ಇದನ್ನ ಕೇಳಿದ ತಕ್ಷಣ ಅಲ್ಲಿದ್ದ ಮಾಧ್ಯಮದವರಲ್ಲಿ ಭಾರಿ ಸಂಚಲನ ಉಂಟಾಯಿತು. ಇತ್ತ ಮನೆಯಲ್ಲಿ ಆಯುಷ್ಗೆ ತುತ್ತು ನೀಡ್ತಿದ್ದ ಅನ್ವಿತಾಳ ಕೈಗಳು ತಕ್ಷಣವೇ ನಿಂತು ಹೋದ್ವು. ಆಕೆಯ ಮುಖದಲ್ಲಿ ವಿಚಿತ್ರವಾದ ನೋವಿನ ಅಲೆಯೊಂದು ಹಾದು ಹೋಯಿತು. ಟಿವಿಯಲ್ಲಿ ಅನ್ವಿತಾ ತನ್ನ ವಾಕ್ಯವನ್ನ ಪೂರ್ಣಗೊಳಿಸ್ತಾ, ಆದ್ರೆ ಈ ಮಗುವಿಗೆ ಆಶಿಕ್ ಕಾರಣ ಅಲ್ಲ. ವಾಸ್ತವವಾಗಿ ನಾನು ಬೇರೊಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದೆ. ನಾನು ಆಶಿಕ್ಗೆ ದ್ರೋಹ ಮಾಡ್ತಿದ್ದೆ ಅಂತ ಹೇಳಿದ್ಲು. ಅನ್ವಿತಾಳ ಈ ಒಪ್ಪಿಗೆಯ ಮಾತು ಚಿಕ್ಕದಾಗಿದ್ರೂ ಅದರ ಆಳ ಮತ್ತು ಪ್ರಭಾವ ಪ್ರತಿಯೊಬ್ಬರ ಮೇಲೆಯೂ ತೀವ್ರವಾಗಿ ಬಿದ್ದಿತ್ತು. ಇಡೀ ಕಾನ್ಫರೆನ್ಸ್ ಹಾಲ್ನಲ್ಲಿ ಮೌನ ಆವರಿಸ್ತು. ಅನ್ವಿತಾಗೆ ತನ್ನ ಧ್ವನಿ ಯಾವುದೋ ಆಳವಾದ ಬಾವಿಯಿಂದ ಹೊರಬರ್ತಿದೆಯೇನೋ. ಜನ ಬಹಿರಂಗದಲ್ಲಿ ಯಾರೋ ತನ್ನ ಬಟ್ಟೆ ಬಿಚ್ಚಿ ನಿಲ್ಲಿಸಿದಂತಾಗ್ತಿದೆ ಅನ್ನೋ ಹಾಗೆ ಭಾಸವಾಯಿತು. ಈ ತಪ್ಪು ಒಪ್ಪಿಗೆಯ ನಂತರ ಆಕೆಗೆ ತಲೆ ಎತ್ತಿ ಎದುರಿಗಿದ್ದ ಜನರನ್ನ ನೋಡುವ ಧೈರ್ಯವೂ ಉಳಿಲಿಲ್ಲ. ಇಷ್ಟೆಲ್ಲ ಕೀಳು ಕೆಲಸಗಳನ್ನ ಮಾಡುವಾಗ ಆಕೆಗೆ ಎಂದಿಗೂ ಭಯ ಅಥವಾ ನಾಚಿಕೆ ಅನ್ಸಿರ್ಲಿಲ್ಲ. ಆದ್ರೆ ಇಂದು ಇಡೀ ಪ್ರಪಂಚದ ಮುಂದೆ ತನ್ನ ತಪ್ಪುಗಳನ್ನ ಒಪ್ಕೊಂಡಾಗ ತಪ್ಪು ಮಾಡೋದು ಅಥವಾ ದ್ರೋಹ ಎಸಗೋದು ತುಂಬಾ ಸುಲಭ. ಆದ್ರೆ ಸತ್ಯವನ್ನ ಒಪ್ಕೊಳ್ಳೋದು ಪ್ರಪಂಚದಲ್ಲೇ ಅತ್ಯಂತ ಕಷ್ಟಕರವಾದ ಕೆಲಸ ಅನ್ನೋದು ಆಕೆಗೆ ಅರಿವಾಯಿತು. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ನೋವುಂಟು ಮಾಡಿದ ವಿಷಯ ಅಂದ್ರೆ, ಇಂದು ತನ್ನ ಅಸಲಿ ಬಣ್ಣ ಬಯಲಾದಾಗ ತನಗೆ ಇಷ್ಟೊಂದು ಮುಜುಗರವಾಗ್ತಾ ಇದ್ರೆ, ಹಿಂದಿನ ರಾತ್ರಿ ಎಲ್ಲರ ಮುಂದೆ ಅನ್ವಿತಾಳಿಗೆ ಅಸಹ್ಯಕರ ಮಾತುಗಳಿಂದ ಅವಮಾನಿಸಿದಾಗ ಅವಳಿಗೆ ಎಷ್ಟರ ಮಟ್ಟಿಗೆ ನೋವಾಗಿರ್ಬೇಡ ಎಂಬ ಆಲೋಚನೆ. ಈ ಆಲೋಚನೆ ಬರ್ತಾ ಇದ್ದಂತೆಯೇ ಅವಳು ನಿಧಾನವಾಗಿ ತಲೆ ಎತ್ತಿ ನೋಡಿದ್ಲು. ಪಕ್ಕದಲ್ಲೇ ಕುಳಿತಿದ್ದ ಆಶಿಕ್ನ ಕಣ್ಣುಗಳಲ್ಲಿ ತೇವವಿತ್ತು. ಅವನು ಅವಳನ್ನ ನೋಡ್ತಿದ್ದ ರೀತಿಯೇ ಹೇಳ್ತಾ ಇತ್ತು, ನಿನ್ನೆ ಯಾರ ನೀಚ ಕೃತ್ಯ ಅನ್ವಿತಾಳ ಮೇಲೆ ಪರಿಣಾಮ ಬೀರುತ್ತೋ ಅದಕ್ಕೆ ಪ್ರತಿಯಾಗಿ ಇಂದಿನ ಈ ಸತ್ಯದ ಬಹಿರಂಗವೇ ಉತ್ತರವಾಗಿತ್ತು. ನಿನ್ನೆ ನಿಹಾರಿಕಾ ಅವರು ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಿ ಸಾಧಿಸಲಾಗಿದ್ದನ್ನ ಆಶಿಕ್ ಜೋಯಿಶ್ ತನ್ನ ಚಾಣಾಕ್ಷತನದಿಂದ ಅನ್ವಿತಾಳ ಬಾಯಿಂದಲೇ ಸತ್ಯ ಹೇಳಿಸುವ ಮೂಲಕ ಸಾಧಿಸಿದ್ದ. ನಿನ್ನೆಯವರೆಗೆ ಮಾಧ್ಯಮಗಳ ಕಣ್ಣಿನಲ್ಲಿ ಅನ್ವಿತಾ ಒಬ್ಬ ಅಪರಾಧಿಯಂತೆ ಬಿಂಬಿತಲಾಗಿದ್ರೆ, ಇಂದಿನ ಈ ಹೇಳಿಕೆಯ ನಂತರ ಜನರ ಆಲೋಚನೆಯೇ ಬದಲಾಗಿತ್ತು. ನಾಣ್ಯದ ಇನ್ನೊಂದು ಮುಖವನ್ನ ನೋಡದೆ ಯಾರನ್ನು ನಿರ್ಣಯಿಸಬಾರದು ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗಿತ್ತು. ಕೋಪ ಮತ್ತು ಅಸಮಾಧಾನದಿಂದ ತುಂಬಿದ್ದ ಅನ್ವಿತಾ, ನನಗಿದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಿತ್ತಾ ಎನ್ನುವಂತೆ ಆಶಿಕ್ನತ್ತ ನೋಡಿದ್ಲು. ಅವರಿಬ್ಬರ ನಡುವೆ ಈ ಮೌನ ಸಂಭಾಷಣೆ ನಡೀತಿರುವಾಗ್ಲೇ ವರದಿಗಾರ್ತಿಯೊಬ್ಳು ಎದ್ದು ನಿಂತು ಮುಂದಿನ ಪ್ರಶ್ನೆಯನ್ನ ಕೇಳಿದ್ಲು. ಮೇಡಮ್, ನೀವ್ ಹೇಳ್ತಿರೋದೆಲ್ಲ ನಿಜವಾಗಿದ್ರೆ ಮತ್ತೆ ಇದನ್ನ ಮಾಧ್ಯಮಗಳ ಮುಂದೆ ಒಪ್ಕೊಳ್ತಿರೋದಕ್ಕೆ ನಿಜಕ್ಕೂ ದೊಡ್ಡ ವಿಷಯವೇ ಸರಿ. ಸಾಮಾನ್ಯವಾಗಿ ಜನರು ಇಂತಹ ವಿಷಯಗಳನ್ನ 4 ಗೋಡೆಗಳ ಮಧ್ಯದಿಂದ ಹೊರಬರೋಕೆ ಬಿಡೋದಿಲ್ಲ. ನಿಮ್ಮಿಬ್ರು ನಡುವೆ ಸಂಬಂಧ ಹಾಳಾಗಿ ಅದೊಂದು ಬರೀ ಮುಖವಾಡ ಆಗಿತ್ತು ಎಂಬುದು ನಮ್ಗೆ ಅರ್ಥ ಆಯ್ತು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಸಂಬಂಧದಲ್ಲಿ ಏನು ಇಲ್ದಿರುವಾಗ ನೀವು ನಿನ್ನೆ ರಾತ್ರಿ ಸಾರ್ವಜನಿಕವಾಗಿ ಅನ್ವಿತಾ ಅವ್ರನ್ನ ಗುರಿಯಾಗಿಸ್ಕೊಂಡು ಅಷ್ಟೊಂದು ಅವಮಾನಿಸಿದ್ದಕ್ಕೆ? ಇಷ್ಟು ದಿನ ಸುಮ್ಮನಿದ್ದು ನಿನ್ನೆ ರಾತ್ರಿಯೇ ಈ ಸಂಬಂಧವನ್ನ ಕೊನೆಗೊಳಿಸೋಕೆ ಕಾರಣ ಏನು?
ವರದಿಗಾರ್ತಿ ಬಹುಶಃ ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನೇ ಕೇಳಿದ್ಲು. ಅನ್ವಿತಾ ಈ ಪ್ರಶ್ನೆಯನ್ನ ಈಗಾಗಲೇ ನಿರೀಕ್ಷಿಸಿದ್ಲು. ಯಾಕಂದ್ರೆ ಆಶಿಕ್ ಅವಳಿಗೆ ಈ ಪ್ರಶ್ನೆಗೂ ಸೂಕ್ತ ಉತ್ತರವನ್ನ ಸಿದ್ಧಪಡಿಸ್ಕೊಳ್ಳೋಕೆ ಸೂಚಿಸಿದ್ದ. ಮುಖ್ಯವಾಗಿ ಆಶಿಕ್ಗೂ ಸಹ ಅನ್ವಿತಾ ಏನ್ ಉತ್ತರ ನೀಡ್ತಾಳೆಂಬುದು ತಿಳಿದಿರಲಿಲ್ಲ. ತನ್ನ ತಪ್ಪುಗಳನ್ನ ಒಪ್ಕೊಂಡು ಅನ್ವಿತಾಳಿಗೆ ಕ್ಲೀನ್ ಚಿಟ್ ನೀಡಿದ್ರೆ ಮಾತ್ರ ಆಕೆಗೆ ಬಿಡುಗಡೆ ಸಿಗುತ್ತೆ ಎಂದು ಆಶಿಕ್ ಹೇಳಿದ್ದ. ಇಲ್ಲದೇ ಇದ್ರೆ ಜೋಯಿಶ್ ಇಂಡಸ್ಟ್ರೀಸ್ನ ಗೋದಾಮಿನಲ್ಲಿ ಬೌನ್ಸರ್ಗಳ ಕಾವಲಿನಲ್ಲಿದ್ದ ಆಕೆಯ ಪ್ರೇಮಿ ರಾಘವನ್ ಜೈಲ್ ಸೇರೋದು ಖಚಿತ ಆಗಿತ್ತು. ಅನ್ವಿತಾಗೆ ಇದು ಮುಂದೆ ಬಾವಿ ಹಿಂದೆ ಹಳ್ಳದ ಪರಿಸ್ಥಿತಿಯಾಗಿತ್ತು. ಆದ್ರೆ ಈ ಸತ್ಯವನ್ನ ಒಪ್ಕೊಂಡ್ರೆ ಆಶಿಕ್ ತನಗೆ ನೀಡಿದ ಭರವಸೆಯಂತೆ ರಾಘವ್ ಮತ್ತು ತನ್ನ ಮಗುವಿನೊಂದಿಗೆ ಹೊಸ ಜೀವನ ಪ್ರಾರಂಭಿಸೋಕೆ ಎರಡನೇ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಅವಳಲ್ಲಿತ್ತು. ಅನ್ವಿತಾ ಮೈಕ್ ಹಿಡಿದು ಆತ್ಮವಿಶ್ವಾಸದಿಂದ ಉತ್ತರ ಕೊಡೋಕೆ ಶುರು ಮಾಡಿದ್ಲು. ಈ ಪ್ರಶ್ನೆ ಬರುತ್ತೆ ಅನ್ನೋ ಕಲ್ಪನೆ ನನಗಿತ್ತು. ನನ್ನ ಈ ಉತ್ತರ ನಿನ್ನೆ ರಾತ್ರಿಯ ಘಟನೆಯ ಹಿಂದಿದ್ದ ಕಳೆದ 2 ವರ್ಷಗಳ ಜಟಿಲತೆಯನ್ನ ನಿಮಗಷ್ಟೇ ಅಲ್ಲ, ಈಗ ನನ್ನನ್ನ ನೋಡ್ಕೊಳ್ತಿರುವ ಅನ್ವಿತಾಳಿಗೂ ಅರ್ಥ ಮಾಡಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲು ನಿನ್ನೆ ರಾತ್ರಿ ನಾನು ಅನ್ವಿತಾಳಿಗೆ ಮಾಡಿದ ಅನ್ಯಾಯಕ್ಕೆ, ಆಕೆಗೆ ಉಂಟಾದ ನೋವಿಗೆ ನನ್ನ ಹೃದಯದ ಆಳದಿಂದ ಕೈ ಮುಗಿದು ಕ್ಷಮೆ ಕೇಳ್ತೀನಿ ಅಂದಾಗ ಅನ್ವಿತಾ ಒಂದು ಕ್ಷಣ ತಡೆದು ಮುಂದುವರಿಸಿದ್ಲು. ನಿನ್ನೆ ನಾನು ಅನ್ವಿತಾಗೆ ಹಾಗೆ ನಡೆದುಕೊಂಡಿದ್ದು ಕೇವಲ 1 ಗಂಟೆಯ ಕೋಪದಿಂದಲ್ಲ. ಅದು ಕಳೆದ 2 ವರ್ಷಗಳಿಂದ ನನ್ನ ಹೃದಯದಲ್ಲಿ ಬೆಳೀತಾ ಇದ್ದ ಅಸೂಯೆಯ ಪರಿಣಾಮ. ಆಕೆಯ ಮೇಲೆ ನನಗಿದ್ದ ಅಸೂಯೆಯ ಜ್ವಾಲಾಮುಖಿ ನಿನ್ನೆ ರಾತ್ರಿ ಸಾರ್ವಜನಿಕವಾಗಿ ಸ್ಫೋಟವಾಯಿತು. ಕಚೇರಿಯಲ್ಲಿ ಆಶಿಕ್ ಮತ್ತೆ ಅನ್ವಿತಾ ಭೇಟಿಯಾಗಿದ್ದು ಕೇವಲ ಕಾಕತಾಳೀಯವಾಗಿತ್ತು. ಆದ್ರೆ ಕಳೆದ 2 ವರ್ಷಗಳಿಂದ ಆಶಿಕ್ಗೆ ಅನ್ವಿತಾ ಸಿಗದಂತೆ ಮಾಡಿದ್ದು ನಾನೇ. ಆಕೆ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋದು ನನಗಷ್ಟೇ ತಿಳಿದಿತ್ತು. ಆ ವಿಷಯವನ್ನ ನಾನು ಆಶಿಕ್ಗೆ ಯಾವತ್ತೂ ತಿಳಿಯೋಕೆ ಬಿಡ್ಲಿಲ್ಲ. ಅನ್ವಿತಾ ಹೀಗೆ ಹೇಳ್ತಿದ್ದಂತೆ ಪಕ್ಕದಲ್ಲಿದ್ದ ಆಶಿಕ್ ಆಘಾತದಿಂದ ಅವಳ ಮುಖ ನೋಡ್ದ. ತನ್ನ ಬೆನ್ ಹಿಂದೆ ಇಷ್ಟೆಲ್ಲ ನಡೆದಿದೆಯೇ ಎಂಬುದು ಆಶಿಕ್ಗೆ ಆಗಷ್ಟೇ ತಿಳಿದಿತ್ತು. ಅನ್ವಿತಾ ಮಾಧ್ಯಮಗಳತ್ತ ನೋಡಿ ಮುಂದುವರಿಸಿದ್ಲು. ಆಶಿಕ್ ಮತ್ತೆ ಅನ್ವಿತಾ ನಡುವಿನ ಸಂಬಂಧದ ಬಗ್ಗೆ ನಿಮ್ಗೇನೇ ತಿಳಿದಿದ್ಯೋ ಅದಕ್ಕಿಂತ ಆಳವಾದದ್ದು ಆ ಸಂಬಂಧ. ಅನ್ವಿತಾ ಜೊತೆ ಕಳೆದ ಕೆಲವು ತಿಂಗಳುಗಳು ಆಶಿಕ್ ಅವರ ಜೀವನದಲ್ಲಿ ಎಷ್ಟು ಆಳವಾಗಿ ಬೇರೂರಿದ್ವು ಅಂದ್ರೆ ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಆಕೆಯ ನೆನಪುಗಳನ್ನ ಅಳಿಸೋಕೆ ಸಾಧ್ಯ ಆಗ್ಲಿಲ್ಲ. ಅನ್ವಿತಾ ದೂರ ಆದಾಗ ಆ ನೋವಿನಿಂದ ಹೊರಬರೋಕೆ ಆಶಿಕ್ ನನ್ನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋ ನಿರ್ಧಾರ ಮಾಡಿದ್ರು. ನಾನು ಸ್ವಾರ್ಥದಿಂದ ಎಲ್ರೂ ತಿಳಿದಿದ್ರು ಅದಕ್ಕೆ ಒಪ್ಕೊಂಡೆ. ಅದು ನಾವಿಬ್ರು ಮಾಡ್ಕೊಂಡ ದೊಡ್ಡ ತಪ್ಪು. ಆಶಿಕ್ ಅನ್ವಿತಾಳನ್ನ ಎಂದಿಗೂ ಮರೆಯೋಕೆ ಸಾಧ್ಯವಾಗ್ಲಿಲ್ಲ. ಪರಿಣಾಮವಾಗಿ ನಮ್ಮ ನಡುವೆ ಪ್ರೀತಿ ಹುಟ್ಲೇ ಇಲ್ಲ. ಕ್ರಮೇಣ ನನಗೂ ಅನ್ವಿತಾಳ ಮೇಲೆ ತೀವ್ರವಾದ ಅಸೂಯೆ ಶುರುವಾಯಿತು. ಅವಳು ಜೊತೆಗಿಲ್ದಿದ್ರು ಅವಳ ನೆನಪುಗಳೇ ನನ್ನ ವರ್ಷಗಳ ಒಡನಾಟಕ್ಕಿಂತ ದೊಡ್ಡದಾಗಿದ್ವು. ಆ ಅಸೂಯೆಯ ಕಿಡಿ ನಿನ್ನೆ ಪಾರ್ಟಿಯಲ್ಲಿ ಅನ್ವಿತಾಳನ್ನ ನೋಡಿದಾಗ ಜ್ವಾಲಾಮುಖಿಯಾಯಿತು. ನನ್ನ ನಿಯಂತ್ರಣ ತಪ್ಪಿ ಪರಿಸ್ಥಿತಿ ಹದಗೆಡ್ತು. ತಡರಾತ್ರಿ ನಾವಿಬ್ರು ಕುಳಿತು ಮಾತಾಡಿ ಬೇರ್ಪಡಿಸೋಕೆ ನಿರ್ಧಾರ ಮಾಡಿದ್ವಿ. ಈಗ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಅನ್ವಿತಾಳ ಈ ಅಂತಿಮ ಉತ್ತರದಲ್ಲಿದ್ದ ಕಹಿ ಸತ್ಯ ಪ್ರತಿಯೊಬ್ಬರಿಗೂ ತಲುಪ್ತು. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿ ಮುಕ್ತಾಯವಾಯಿತು. ಮಾಧ್ಯಮದವರು ಸಭಾಂಗಣದಿಂದ ಹೊರಟು ಹೋದ್ರು. ಸಭಾಂಗಣದಲ್ಲಿ ಆಶಿಕ್, ನಿಹಾರಿಕಾ ಮತ್ತು ಅನ್ವಿತಾ ಮಾತ್ರ ಉಳಿದಿದ್ರು. ಅಲ್ಲಿ ವಿಚಿತ್ರವಾದ ಉದ್ವಿಗ್ನತೆ ಇತ್ತು. ತಾನು ಪ್ರಪಂಚದ ಮುಂದೆ ಒಳ್ಳೆಯವಳಂತೆ ನಡೆಸಿ ವಿಷಯ ಬಗೆಹರಿಸೋಕೆ ಯತ್ನಿಸಿದ ಅನ್ವಿತಾಳ ಮೇಲೆ ನಿಹಾರಿಕಾಗೆ ತೀವ್ರ ಕೋಪ ಇತ್ತು. ಆದ್ರೆ ಇದರ ಹಿಂದೆ ಮಗ ಆಶಿಕ್ನ ಕರಗಳಿರುವುದು ತಿಳಿದು ಅವರು ಮೌನವಾಗಿದ್ರು. ಆದ್ರೆ ಆ ಕಾನ್ಫರೆನ್ಸ್ ಹಾಲ್ಗಿಂತಲೂ ಭೀಕರವಾದ ಮೌನ ಮತ್ತು ಉದ್ವಿಗ್ನತೆ ಆವರಿಸಿದ್ದು ಅನ್ವಿತಾಳ ಮನೆಯ ಚಿಕ್ಕ ಡ್ರಾಯಿಂಗ್ ರೂಮ್ನಲ್ಲಿ. ರಿಷಬ್ ಮತ್ತು ರಿಧಿಮಾ ಇಬ್ರು ಟಿವಿಯ ಮುಂದೆ ಪ್ರತಿಮೆಯಂತೆ ಕುಳಿತಿದ್ದ ಅನ್ವಿತಾಳನ್ನೇ ದಿಗಿಲಿನಿಂದ ನೋಡ್ತಾ ಇದ್ರು. ಅನ್ವಿತಾಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಜಾರ್ತಾ ಇತ್ತು. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಳ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇದ್ದ ತೀವ್ರವಾದ ಆಕ್ರೋಶ ಮತ್ತು ದ್ವೇಷವನ್ನು ಕಂಡು ಅವಳನ್ನ ಮಾತಾಡಿಸೋ ಧೈರ್ಯ ರಿಷಬ್ ಮತ್ತು ರಿಧಿಮಾಗೆ ಇರಲಿಲ್ಲ. ಸಮ್ಮೇಳನದ ನಂತರದ ಆ ಸಂಜೆ ಆಶಿಕ್ ಜೋಯಿಶ್ನನ್ನ ಜೈಲಿನಿಂದ ಬಿಡುಗಡೆ ಮಾಡ್ದ.
ನಂತರ ಅನ್ವಿತಾಳ ಕೈಗೆ ಒಂದು ಲಕೋಟೆ ಹಾಗೂ ಅವನ ಮತ್ತು ರಾಘವನ ಪಾಸ್ಪೋರ್ಟ್ಗಳನ್ನ ಕೊಟ್ಟು ತಕ್ಷಣವೇ ದೇಶ ಬಿಟ್ಟು ಹೋಗುವಂತೆ ಸೂಚಿಸಿದ್ರು. ಲಂಡನ್ನಲ್ಲಿರುವ ತನ್ನ ಪಾಲುದಾರ ಕಂಪನಿಯಲ್ಲಿ ಅವಳಿಗೆ ಕೆಲಸದ ವ್ಯವಸ್ಥೆ ಮಾಡಿದ್ದೇನೆಂದು ಅಲ್ಲಿ ಪೌರತ್ವ ಸಿಗಲು ಸಹಾಯ ಮಾಡುವುದಾಗಿಯೂ ತಿಳಿಸಿದ. ಇದರಿಂದ ಅವಳು ಈಗ ರಾಘವನ್ ಹಾಗೂ ಹುಟ್ಟಲಿರುವ ಮಗುವಿನೊಂದಿಗೆ ಅಲ್ಲಿ ಹೋಗಿ ಆರಾಮಾಗಿ ಜೀವನ ನಡೆಸಬಹುದಾಗಿತ್ತು. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ತನ್ನ ವಿಷಯದಲ್ಲಿ ಆಶಿಕ್ ತೋರಿದ ಈ ವಿಚಿತ್ರ ವರ್ತನೆ ಅನ್ವಿತಾಗೆ ಆಶ್ಚರ್ಯ ತಂತು. ಅವಳ ಮನಸ್ಸಿನಲ್ಲಿ ಹತ್ತಾರು ಪ್ರಶ್ನೆಗಳು ಮತ್ತು ಅನುಮಾನಗಳು ಹುಟ್ಕೊಂಡ್ವು. ಆದ್ರೆ ಅವುಗಳನ್ನ ಆಶಿಕ್ನ ಬಳಿ ಕೇಳುವ ಧೈರ್ಯ ಅವಳಿಗಿರಲಿಲ್ಲ. ಅವಳ ಮನಸ್ಸಿನ ಗೊಂದಲವನ್ನ ಗ್ರಹಿಸಿದ ಆಶಿಕ್ ಅವಳು ಕೇಳುವ ಮುನ್ನವೇ ಕಠೋರ ಧ್ವನಿಯಲ್ಲಿ ಉತ್ತರ ಕೊಟ್ಟ. ನಿನಗಾಗಿ ನಾನು ಇಷ್ಟೆಲ್ಲ ಮಾಡ್ತಿರೋದು ನಿನ್ ಮನ್ಸಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿರಬಹುದು ಅಂತ ನನಗೂ ಗೊತ್ತು. ನೀನ್ ಮಾಡಿದ ದ್ರೋಹಕ್ಕೆ ನಿಜವಾಗಿಯೂ ನಿನ್ ಜಾಗ ಜೈಲ್ನಲ್ಲೇ ಇರ್ಬೇಕಿತ್ತು. ಆದ್ರೆ ನಿನ್ಗೆ ಬದುಕೋಕೆ ನಾನು ಎರಡನೇ ಅವಕಾಶ ಕೊಡ್ತಿರೋದಕ್ಕೆ ಒಂದೇ ಕಾರಣ, ನೀನ್ ಹೊಟ್ಟೆಲ್ ಬೆಳಿತಿರೋ ಆ ಪುಟ್ಟ ಜೀವ. ತನ್ನ ತಾಯಿ ತನ್ನ ಸ್ವಾರ್ಥಕ್ಕಾಗಿ ತನ್ನನ್ನೇ ಕೊಲ್ಲೋಕೆ ಯತ್ನಿಸಿದ್ಲು ಅನ್ನೋದು ಆ ಮಗುವಿಗೆ ಗೊತ್ತಿಲ್ಲ. ಈಗ ತನ್ನ ಜೀವಕ್ಕೆ ಅಪಾಯ ಬಂದಿದ್ದಕ್ಕೆ ಮಾತ್ರ ಅವಳು ತನ್ನನ್ನ ಜನ್ಮ ನೀಡೋಕೆ ಹೊರತಿದ್ದಾಳೆ ಎಂಬ ಕಹಿ ಸತ್ಯವು ಅದಕ್ಕೆ ತಿಳಿದಿಲ್ಲ. ಕಾರಣ ಏನೇ ಇರ್ಲಿ, ಈಗ ನೀನು ಆ ಮಗುವಿಗೆ ಜನ್ಮ ನೀಡಲೇಬೇಕು ಮತ್ತು ಯಾವುದೇ ಕಾರಣಕ್ಕೂ ಯಾವ ನಿರಪರಾಧಿ ಮಗುವು ಜೈಲಿನ ಗೋಡೆಗಳ ಮಧ್ಯೆ ಜನಿಸ್ಬಾರ್ದು ಅನ್ನೋದು ನನ್ನ ಆಸೆ. ನೀನ್ ತಪ್ಪು ಮಾಡಿದ್ಯಾ. ದುರಾದೃಷ್ಟವಶಾತ್ ನಿನ್ನಂತಹ ನೀಚ ಮಹಿಳೆಯಿಂದಾಗಿ ಆ ಮಗು ಈ ಭೂಮಿಗೆ ಬರ್ತಿದೆ. ಹುಟ್ಟುತ್ತಾನೆ ಅದು ಜೈಲ್ ಶಿಕ್ಷೆ ಅನುಭವಿಸಿದ್ರೆ ಅದು ಆ ನಿರಪರಾಧಿ ಮಗುವಿಗೆ ಮಾಡುವ ದೊಡ್ಡ ಅನ್ಯಾಯ ಆಗುತ್ತೆ. 100 ಅಪರಾಧಿಗಳಿಗೆ ಶಿಕ್ಷೆಯಾಗದೇ ಇದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಎಂಬ ನಿಯಮ ಇದೆ. ಹಾಗಾಗಿನೇ ನಾನ್ ನಿಮ್ಗೆ ಸಹಾಯ ಮಾಡೋಕೆ ನಿರ್ಧರಿಸಿದೆ. ನೀನು ಮತ್ತೆ ನಿನ್ ಪ್ರೇಮಿ ಲಂಡನ್ಗೆ ಹೋಗಿ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಗುವಿಗೆ ಜನ್ಮ ನೀಡಿ ಅದಕ್ಕೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿ. ಮತ್ತೆ ನೆನ್ಪಿಡು, ಇದನ್ನೆಲ್ಲ ನಾನು ನಿನ್ಗೆ ವಿನಂತಿ ಮಾಡ್ತಿಲ್ಲ. ಇದೊಂದು ಖಡಕ್ ಎಚ್ಚರಿಕೆ ಹಾಗೂ ಬೆದರಿಕೆ. ಲಂಡನ್ ಹೋದ ನಂತರ ಆ ಮಗುವಿಗೆ ಏನಾದ್ರೂ ತೊಂದರೆ ಕೊಡೋಕೆ ಪ್ರಯತ್ನ ಪಟ್ರೆ ಅಥವಾ ಅದನ್ನ ಸರಿಯಾಗಿ ಸಾಕೋಕೆ ವಿಫಲವಾದ್ರೆ ಇಲ್ಲವೇ ಆ ಕೆಲಸ ಬಿಟ್ಟು ಬೇರೆಡೆ ಓಡ್ ಹೋಗೋಕೆ ನೋಡಿದ್ರೆ ನಾನು ಆಶಿಕ್ ಜೋಯಿಶ್ ಎಂಬುದನ್ನ ಮರಿಬೇಡ. ನಿನ್ನನ್ನ ತೊಂದರೆಯಿಂದ ರಕ್ಷಿಸಿದ ನನಗೆ ನಿನ್ನ ಜೀವನವನ್ನ ನರ್ಕ ಮಾಡೋದು ಒಂದು ಕ್ಷಣವೂ ಬೇಕಾಗಿಲ್ಲ. ಇಂದಿನ ಈ ಅವಕಾಶಕ್ಕಾಗಿ ನೀನು ಆ ಮಗುವಿಗೆ ಧನ್ಯವಾದ ಹೇಳಬೇಕು. ನನ್ನಲ್ಲಿ ನಿನ್ ಮೇಲಿನ್ನು ಪ್ರೀತಿ ಇದೆ ಅಂದ್ಕೊಂಡು ಮೆರಿಬೇಡ. ನನ್ನಲ್ಲಿ ಉಳಿದಿರೋದು ಕೇವಲ ದ್ವೇಷ ಮತ್ತೆ ಪಶ್ಚಾತ್ತಾಪ ಮಾತ್ರ. ಅದು ನನ್ನ ಸಾವಿನೊಂದಿಗಷ್ಟೇ ಕೊನೆಗೊಳ್ಳೋದು. ನಿನ್ನಂತಹ ಸ್ವಾರ್ಥಿಗಳಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಬಿಡು. ಈಗ ನಾನು ನಿನ್ನನ್ನ ನಿಜವಾದ ಜೈಲಿಂದ ರಕ್ಷಿಸಿರಬಹುದು, ಆದ್ರೆ ಕಂಬೈಗಳಿಲ್ಲದ ಜೈಲಿಗೆ ತಳ್ತಾ ಇದ್ದೀನಿ. ಅಲ್ಲಿ ನೀನು ಎಲ್ಲೇ ಓಡಾಡಬಹುದು. ಆದ್ರೆ ನನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಜೀವನದ ಯಾವುದೇ ನಿರ್ಧಾರ ತಳೆಯೋಕೆ ಸಾಧ್ಯ ಇಲ್ಲ. ಇದೇ ನಿನ್ ಶಿಕ್ಷೆ. ಈಗ ಹೋಗಿ ನಿನ್ ಪ್ರೇಮನನ್ನ ಕೇಳು. ಅವನು ಬಂದ್ರೆ ಸರಿ, ಇಲ್ದಿದ್ರೆ ನೀನೊಬ್ಳೆ ಲಂಡನ್ಗೆ ಹಾರಬೇಕಾಗುತ್ತೆ. ವಿಮಾನ ನಾಳೆ ಬೆಳಿಗ್ಗೆ ಇರೋದ್ರಿಂದ ನನ್ನ ಡ್ರೈವರ್ ನಿಮ್ಮಿಬ್ರನ್ನ ಏರ್ಪೋರ್ಟ್ ಹತ್ರದ ಹೋಟೆಲ್ನಲ್ಲಿ ಬಿಡ್ತಾನೆ. ಹೀಗೆ ಹೇಳಿದ ಆಶಿಕ್ ಅನ್ವಿತಾಳ ಕಡೆಗೆ ಜಿಗುಪ್ಸೆಯಿಂದ ನೋಡಿ ಅಲ್ಲಿಂದ ಹೊರಟು ಹೋದ. ಆ ಶಬಾಂಗಣದಲ್ಲಿ ಮೌನವಾಗಿ ನಿಂತು ಇದೆಲ್ಲವನ್ನ ನೋಡ್ತಿದ್ದ ನಿಹಾರಿಕಾ ಜೋಯಿಶ್ ಕೂಡ ಅನ್ವಿತಾಳತ್ತ ಕೋಪದ ನೋಟ ಬೀರಿ ಆಶಿಕ್ನ ಹಿಂದೆ ಹೋದ್ರು. ಅವರಿಗೆ ಮಗನಿಂದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು. ಅನ್ವಿತಾಳ ಸತ್ಯಸಂಗತಿಯ ಪತ್ರಿಕಾಗೋಷ್ಠಿಯ ನಂತರದ 2-3 ದಿನಗಳು ವಾತಾವರಣ ತೀವ್ರ ಗೊಂದಲಮಯವಾಗಿತ್ತು. ಮಾಧ್ಯಮಗಳಲ್ಲಿ ಇದೇ ಸುದ್ದಿಯ ರಂಪಾಟ ನಡೀತಾ ಇತ್ತು. ಆಶಿಕ್ ಹಾಕಿದ್ದ ಕಟ್ಟುನಿಟ್ಟಿನ ಭದ್ರತೆಯ ನಡುವೆಯೂ ಹಲವು ವರದಿಗಾರರು ಅನ್ವಿತಾಳನ್ನ ಭೇಟಿಯಾಗೋಕೆ ಯತ್ನಿಸಿದ್ರು. ಆದ್ರೆ ಆಶಿಕ್ ನಿಯೋಜಿಸಿದ್ದ ಭದ್ರತಾ ಸಿಬ್ಬಂದಿ ಯಾರನ್ನೂ ಹತ್ರ ಬಿಡ್ಲಿಲ್ಲ. ರಿಧಿಮಾ ಮತ್ತು ರಿಷಬ್ ಬೆಳಿಗ್ಗೆ ಹಾಗೂ ಸಂಜೆ ಮಕ್ಕಳ ನೆಪದಲ್ಲಿ ಅನ್ವಿತಾಳನ್ನ ನೋಡೋಕೆ ಬರ್ತಿದ್ರು. ಯಾಕಂದ್ರೆ ಆ ದಿನದ ಪ್ರೆಸ್ ಕಾನ್ಫರೆನ್ಸ್ ನಂತರ ಅನ್ವಿತಾ ವಿಚಿತ್ರವಾಗಿ ಮೌನವಾಗಿದ್ಲು. ಆಕೆಯ ಮನಸ್ಸಿನಲ್ಲಿ ಏನ್ ಓಡ್ತಿದ್ಯೋ ಯಾರಿಗೂ ತಿಳಿತಿರ್ಲಿಲ್ಲ. ಆಕೆ ತನ್ನಲ್ಲೇ ತಾನು ಬಂಧಿಯಾಗಿದ್ಲು. ತನ್ನ ಮೇಲೆ ಅವಳಿಗೆ ಕೋಪ ಇತ್ತು, ಅಥವಾ ಆಶಿಕ್ ಮೇಲೆ, ಇಲ್ಲವೇ ತನ್ನ ವಿಧಿಯ ಮೇಲೆ. ತಾನು ಅಪಾರ ಹೋರಾಟ ಹಾಗೂ ಕಷ್ಟಪಟ್ಟು ನಿರ್ಮಿಸಿಕೊಂಡಿದ್ದ ಸ್ವಚ್ಛ ಇಮೇಜ್ ಆಶಿಕ್ ಮತ್ತು ಅನ್ವಿತಾ ನಡುವಿನ ಈ ಸಾರ್ವಜನಿಕ ಯುದ್ಧದಿಂದಾಗಿ
ಕ್ಷಣಾರ್ಧದಲ್ಲಿ ನಶಿಸಿ ಹೋಗಿತ್ತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತ್ತು ಅಂದ್ರೆ ಅನ್ವಿತಾ ಬಾಲ್ಕನಿಯಲ್ಲಿ ನಿಂತ್ರೆ ಎದುರು ಮನೆಯ ಜನರೆಲ್ಲ ಆಕೆಯನ್ನ ನೋಡೋಕೆ ಓಡ್ ಬರ್ತಾ ಇದ್ರು. ಅವಳ ಹೆಸರನ್ನ ಕೂಗಿ ಮಾತಾಡೋ ನೆಪದಲ್ಲಿ ಹೊಗಳ್ತಾ ಕೊನೆಗೆ ಅದೇ ಕಿರಿಕಿರಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆಶಿಕ್ ನಿಮ್ಮನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ರು, ನೀವ್ ಯಾಕೆ ಮುಂದೆ ಹೋಗ್ತಾ ಇಲ್ಲ? ಮಕ್ಕಳು ಕಾರಣಕ್ಕಾಗಿ ಹಿಂದೆ ಸರಿತಾ ಇದ್ದೀರಾ? ಹಾಗಿದ್ರೆ ಆ ಇಬ್ರು ಮಕ್ಕಳು ಯಾರದ್ದು? ಇದೇ ಭಯ ಆ ದಿನ ಸಮ್ಮೇಳನದ ಕೊನೆಯಲ್ಲಿ ಅನ್ವಿತಾಳನ್ನ ಕಾಡಿತ್ತು. ಅನ್ವಿತಾ ತನ್ನ ತಪ್ಪನ್ನ ಒಪ್ಕೊಂಡು ಅನ್ವಿತಾಳನ್ನ ನಿರಪರಾಧಿ ಎಂದು ಜಗತ್ತಿಗೆ ಸಾರಿದ್ರು. ಅದರ ನೇರ ಪರಿಣಾಮ ಅನ್ವಿತಾಳ ವೈಯಕ್ತಿಕ ಜೀವನ ಹಾಗೂ ಮಕ್ಕಳ ಮೇಲೆ ಬೀರ್ತಾ ಇತ್ತು. ಇದನ್ನ ಅವಳು ಮೊದಲಿನಿಂದನೂ ಬಯಸಿರ್ಲಿಲ್ಲ. ಪಾರ್ಟಿಯಲ್ಲಿ ಅನ್ವಿತಾ ತನ್ನನ್ನ ಅಷ್ಟೊಂದು ಅವಮಾನಿಸಿದ್ರು ಅನ್ವಿತಾ ಯಾವುದೇ ಕಾನೂನು ಕ್ರಮಕ್ಕೆ ಮುಂದಾಗದಿರಲು ಈ ಮಕ್ಕಳೇ ಕಾರಣವಾಗಿದ್ರು. ತನ್ನ ಮಕ್ಕಳು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂತಹ ಅಸಹ್ಯಕರ ಪ್ರಶ್ನೆಗಳನ್ನ ಎದುರಿಸಬಾರ್ದು, ತಾಯಿಯ ಬಗ್ಗೆ ಅವರ ಮನಸ್ಸಿನಲ್ಲಿ ಸಣ್ಣ ಅನುಮಾನವೂ ಬರಬಾರ್ದು ಅಂತ ಅವಳು ಬಯಸಿದ್ಲು. ಆದ್ರೆ ಈಗ ಎಲ್ಲವೂ ಹಾಳಾಗಿತ್ತು. ತನ್ನ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಸರಿಯಾಗಿ ಗೊತ್ತಿರದ ಅನ್ವಿತಾ ರಾತ್ರೋರಾತ್ರಿ ಇಡೀ ನಗರಕ್ಕೆ ಪರಿಚಿತಳಾಗಿದ್ಲು. ಆಕೆಯ ಗೌರವ ಸಮಾಜದಲ್ಲಿ ಹೆಚ್ಚಾಗಿದ್ರು ಆಕೆಯ ಸಾಮಾನ್ಯ ಜೀವನ ಮಾತ್ರ ಸಂಪೂರ್ಣವಾಗಿ ಅಸಹಜವಾಗಿ ಬಿಟ್ಟಿತ್ತು. ಅವಳು ಕೇವಲ ಪ್ರಶಾಂತವಾದ ಸರಳ ಜೀವನವನ್ನ ಬಯಸಿದ್ದ ಸಾಮಾನ್ಯ ಮಹಿಳೆಯಾಗಿದ್ಲು. ಗಂಡ, ತಂದೆ, ಕುಟುಂಬ ಯಾರ ಬೆಂಬಲವೂ ಇಲ್ಲದೆ ತನ್ನದೇ ಆದ ಶ್ರಮದಿಂದ ಅನ್ವಿತಾ ಎಂಬ ಸ್ವಂತ ಗುರುತನ್ನ ರೂಪಿಸ್ಕೊಂಡಿದ್ಲು. ಮಹಿಳೆಯರ ಸಣ್ಣ ಜಗತ್ತಿನಲ್ಲಿ ತನಗೊಂದು ಸ್ವಂತ ಗುರುತಿರುವುದು ಆಕೆಯ ಅತಿ ದೊಡ್ಡ ಕನಸಾಗಿರುತ್ತೆ. ಅವಳು ದೊಡ್ಡ ಉದ್ಯಮಿಯಾಗಬೇಕೆಂದಿಲ್ಲ, ಕೇವಲ ತನ್ನ ಅಸ್ತಿತ್ವಕ್ಕೆ ಗೌರವ ಮತ್ತು ಮನ್ನಣೆ ಸಿಕ್ಕರೆ ಸಾಕು. ಅನ್ವಿತಾ ಅಂತಹದೊಂದು ಜಗತ್ತನ್ನ ಕಷ್ಟಪಟ್ಟು ಕಟ್ಕೊಂಡಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಸಮಾಜ ಅವಳನ್ನ ಅನ್ವಿತಾ ಎಂದು ನೋಡುವ ಬದಲು ಆಶಿಕ್ ಜೋಯಿಶ್ನ ಆಪ್ತೆ ಎಂಬ ಕಣ್ಣಿನಿಂದ ನೋಡಲಾರಂಭಿಸಿತ್ತು. ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲದಂತಾದ ಈ ಸ್ಥಿತಿ ಅನ್ವಿತಾಳನ್ನ ಒಳಗಿನಿಂದ ತೀವ್ರವಾಗಿ ನಡುಗಿಸಿತ್ತು. ಅವಳು ಸಂಪೂರ್ಣವಾಗಿ ಶೂನ್ಯಳಾಗಿ ಮೌನಕ್ಕೆ ಶರಣಾಗಿದ್ಲು. ಅವಳ ಈ ಭೀಕರ ಮೌನವನ್ನ ಕಂಡು ರಿಷಬ್ಗೆ ತೀವ್ರ ಚಿಂತೆಯಾಯಿತು. ಆದ್ರೆ ಈ ಸಾರಿ ಬಯಸಿದ್ರು ರಿಷಬ್ನಿಂದ ಏನು ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ದೇಹಕ್ಕೆ ಬಿದ್ದ ಗಾಯವನ್ನ ಗುಣಪಡಿಸೋದು ಸುಲಭ, ಆದ್ರೆ ಮನಸ್ಸಿನ ಗಾಯಗಳು ಆಳವಾಗಿ ಮುಖದ ಮೇಲಿನ ಭಾವನೆಗಳೇ ಸತ್ತು ಹೋದಾಗ ಯಾವ ಡಾಕ್ಟರ್ ತಾನೇ ಚಿಕಿತ್ಸೆ ನೀಡಬಲ್ಲ? ಆದ್ರೆ ಈ ಗಾಯ ಮಾಡಿದವನಿಗೆ ಮಾತ್ರ ಇದನ್ನ ಗುಣಪಡಿಸೋಕೆ ಸಾಧ್ಯ ಅನ್ನೋದು ರಿಷಬ್ಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿನೇ ರಿಷಬ್ ಅಂತಿಮವಾಗಿ ಆಶಿಕ್ನ ಕಾಲ್ನನ್ನ ಸ್ವೀಕರಿಸಿ ಅವನನ್ನ ನೇರವಾಗಿ ಭೇಟಿಯಾಗೋಕೆ ನಿರ್ಧರಿಸಿದ. ಸಮ್ಮೇಳನ ಮುಗಿದ 3ನೇ ದಿನ ರಿಷಬ್ ಆಶಿಕ್ನ ಆಫೀಸ್ನಲ್ಲಿ ಅವನ ಎದುರು ನಿಂತಿದ್ದ.